ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಮತ್ತು ನನ್ನ ಚಾನಲಲ್ಲಿ ನಾನು ಯಾರೆಲ್ಲ ಜಂಪಿಂಗ್ ಎಕ್ಸಸೈಸು ಕೂತ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ ಅಂತೀರಲ್ಲ, ಅವರು ಚೇರ್ ಮೇಲೆ ಕೂತ್ಕೊಂಡು ಯಾವ್ಯಾವ ಎಕ್ಸಸೈಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಒನ್ನು ಕಾಲು ಅಗಲ ಮಾಡಿಕೊಂಡು ಎಡಗೈನ ಬಲಗೈನ ಎಡಗೈಗೆ ಟಚ್ ಮಾಡಿಕೊಂಡು ಒಂದು ಎಕ್ಸಸೈಸ್ ಮಾಡಿ, ಅದನ್ನು ಒಂದು 5ರಿಂದ 10 ಸಲ ಮಾಡಿ. ಇದು ನೋಡಿ, ಎರಡು ಕಾಲು ಜೋಡಿಸಿ ಒಂದೇ ಸಮ ಕೂತ್ಕೋಬೇಕು. ಸ್ಟ್ರೈಟಾಗಿ ಕೂತ್ಕೊಂಡು ನಮ್ದು ಎರಡೂ ಕೈ ಮೇಲೆತ್ತಿ ಕಾಲಿಗೆ ನೆಲಕ್ಕೆ ಟಚ್ ಮಾಡ್ತಾ ಇರಬೇಕು. ಇದರಿಂದ ಹೊಟ್ಟೆ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ. ಆವಾಗ ನಮ್ಮದು ಬೆಲ್ಲಿ ಫ್ಯಾಟು ಕಡಿಮೆ ಆಗುತ್ತೆ, ಸೈಡ್ ಫ್ಯಾಟು ಕಡಿಮೆ ಆಗುತ್ತೆ. ಎಲ್ಲ ಥರದ್ದು ನಾನು ಎಕ್ಸಸೈಸ್ ಹೇಳ್ತಾ ಇದ್ದೀನಿ. ಯಾವುದೇ ಎಕ್ಸಸೈಸ್ನ 5ರಿಂದ 10 ಸಲ ಫಸ್ಟ್ ಮಾಡೋರು ಟ್ರೈ ಮಾಡಿ. ಇದಾದಮೇಲೆ ನಿಮಗೆ ಇಲ್ಲ ನಾನು ಪರ್ಫೆಕ್ಟಾಗಿದ್ದೀನಿ ಅಂದಮೇಲೆ ಎಲ್ಲದನ್ನು 20 ಟೈಮ್ಸು 15 ಟೈಮ್ಸು ಆ ಥರ ಫಾಲೋ ಮಾಡಿ. ಇದರಿಂದನೂ ಎಲ್ಲ ತುಂಬ ಯೂಸ್ ಇದೆ ಫ್ರೆಂಡ್ಸ್. ಇವೆಲ್ಲ ನಾನು ಕೂತ್ಕೊಂಡು ಮಾಡ್ತೀನಿ ಬೇಜಾರಾದಾಗ. ಇಲ್ಲ ಅಂದರೆ ಕೆಲವು ಸಲ ನಿಂತ್ಕೊಂಡು ಮಾಡೋದನ್ನು ಫಸ್ಟ್ ಅಪ್ಲೋಡ್ ಮಾಡಿದ್ದೀನಲ್ಲ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಯಾವ್ದು ಹೇಗೆ ಕನ್ವೀನಿಯೆಂಟು ಆ ಥರ. ಇದು ನೋಡಿ, ಎಡಗೈ ಮಂಡಿ, ನಮ್ಮದು ಕೈ ಮಂಡಿ ಇದೆಯಲ್ಲ, ಮೊಣಕೈನ ಅದನ್ನು ಬಲಗಾಲ್ದು ಎಡಗೈಗೆ, ಎಡಗೈದು ಬಲಗಾಲ್ಗೆ ಆ ಥರ ಟಚ್ ಮಾಡಿ. ಇದನ್ನು ಅದೇ ಥರನೇ ಮಾಡೋದು. ಇದು ನಮ್ಮ ಹೊಟ್ಟೆಗೆ ಯೂಸ್ ಆಗುತ್ತೆ. ಎಲ್ಲ ಎಕ್ಸಸೈಸ್ನು ಒಂದಿನ ಮಾಡಿಬಿಟ್ಟು ಬಿಟ್ಬಿಟ್ರೆ ಬೆಲ್ಲಿ ಫ್ಯಾಟ್ ಕಡಿಮೆ ಆಗಲ್ಲ ಫ್ರೆಂಡ್ಸ್. ಅದನ್ನು ಫಸ್ಟು ತಿಳ್ಕೊಳ್ಬೇಕು. ನೀವು ಇದನ್ನು ಡೈಲಿ ½ ಆನ್ ಅವರ್ ಆದರೂ ಫಾಲೋ ಮಾಡಲೇಬೇಕು. ಇದು ನೋಡಿ, ಸೈಡ್ ಫ್ಯಾಟ್ ಕಡಿಮೆ ಮಾಡೋದಕ್ಕೆ ನನ್ನ ಕೈನ ಆ ಕಡೆ ಈ ಕಡೆ ಸೈಡಿಂದ ಟಚ್ ಮಾಡ್ತಾಯಿದ್ದೀನಿ, ನೆಲಕ್ಕೆ ಟಚ್ ಮಾಡ್ತಾಯಿದ್ದೀನಿ. ಇದನ್ನು 5 to 10 ಕೌಂಟ್ಸ್ ಮಾಡ್ತಾಯಿರಿ. ಯಾವುದೇ ಎಕ್ಸಸೈಸು ಪದೇ ರಿಪೀಟ್ ಮಾಡ್ತಾಯಿದ್ದೀನಿ. ಎಕ್ಸಸೈಸ್ಗಳನ್ನೆಲ್ಲ 5 to 10 ಟೈಮ್ಸು ಮಾಡೋದಕ್ಕೆ ಟ್ರೈ ಮಾಡಿ, ಯಾವುದೇ ಎಕ್ಸಸೈಸ್ ಆದರೂ ಸರಿ. ಮತ್ತು ಕೆಲವರು ಅಡುಗೆ ಮಾಡುವಾಗಲೂ ಅಷ್ಟೇ, ಅಡುಗೆ ಮನೆ ಸಜ್ಜ ಬರುತ್ತಲ್ಲ, ಅದನ್ನು ಹಿಡ್ಕೊಂಡು ಲೆಫ್ಟ್ ರೈಟ್ ಮಾಡ್ತಾ ಇರ್ಬೋದು. ಅದರಿಂದನೂ ನಮ್ಮ ಹೊಟ್ಟೆಗೆ ಬಲವಾಗಿ ಪ್ರೆಷರ್ ಕೊಡ್ತೀವಲ್ವ, ಆವಾಗ್ಲೂ ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ. ಇದು ನೋಡಿ, 2 ಕಾಲನ್ನು ಅಗಲ ಮಾಡಿ ನಮ್ಮ ಕೈನ ನೆಲಕ್ಕೆ ಟಚ್ ಮಾಡಬೇಕು. ನೋಡಿ ಹೊಟ್ಟೆ ಹೇಗೆ ಪ್ರೆಷರ್ ಆಗಿ ಒತ್ತುತ್ತೆ ಅಂದರೆ ತುಂಬಾ, ಅದು ಅವಾಗ ನಮಗೆ ಗೊತ್ತಾಗುತ್ತೆ ಹೊಟ್ಟೆ ಒಳಗಡೆ ಹೋಗ್ತಾ ಇದೆ. ಒಂಥರ ಹೊಟ್ಟೆ ಎಲ್ಲ ಕಂಜೆಸ್ಟೆಡ್ ಆದಂಗೆ ಅದಕ್ಕೆ ಫೀಲ್ ಆಗುತ್ತೆ. ಹೊಟ್ಟೆಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ ಒಂಥರ. ಇದನ್ನೆಲ್ಲ ನೀವು ಬೆಳಗ್ಗೆ ತಿಂಡಿ ಮಾಡ್ದಿರ ಮಾಡಬೇಕು, ಖಾಲಿ ಹೊಟ್ಟೆಯಲ್ಲಿ ಮಾಡೋ ಅಂಥ ಎಕ್ಸಸೈಸು. ಇದು ನೋಡಿ, ಕಾಲಲ್ಲಿರೋ ಫ್ಯಾಟು ಕಡಿಮೆ ಆಗೋದಕ್ಕೋಸ್ಕರ ಎಕ್ಸಸೈಸು. ಯಾರಿಗಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.